ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದಲ್ಲಿ ಟ್ವಿಸ್ಟ್. ನಾಗೇಂದ್ರ ರಾಜೀನಾಮೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಹಿಂದೆ ರಾಜೀನಾಮೆಯನ್ನ ಕೊಡ್ತಾರಾ ಬಿ ನಾಗೇಂದ್ರ? ಇನ್ನು ನಾಗೇಂದ್ರ ರಾಜೀನಾಮೆಗೆ ಸೂಚಿಸಿದ ಕಾಂಗ್ರೆಸ್ ಹೈಕಮಾಂಡ್. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಇಲ್ಲಿ ಖಡಕ್ ಸೂಚನೆಯನ್ನ ನೀಡಿದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಟ್ವಿಸ್ಟ್. ನಾಗೇಂದ್ರ ರಾಜೀನಾಮೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಹಿಂದೆ ರಾಜೀನಾಮೆಯನ್ನ ಕೊಡ್ತಾರಾ ಬಿ ನಾಗೇಂದ್ರ? ನಾಗೇಂದ್ರ ರಾಜೀನಾಮೆಗೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಇಲ್ಲಿ ಖಡಕ್ ಸೂಚನೆಯನ್ನ ನೀಡಿದೆ. ಇನ್ನು ಪಕ್ಷಕ್ಕೆ ಆಗುವ ಮುಜುಗರವನ್ನ ತಪ್ಪಿಸಲು ಹೈಕಮಾಂಡ್ ಇಲ್ಲಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡಿದೆ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತದ್ದು. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಇನ್ನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಬೆನ್ನಲ್ಲೇ ಬಿ ನಾಗೇಂದ್ರ ಅವರಿಗೆ ಪಕ್ಷಕ್ಕೆ ಆಗುವ ಮುಜುಗರವನ್ನ ತಪ್ಪಿಸಲು ಹೈಕಮಾಂಡ್ ಇಲ್ಲಿ ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದೆ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತದ್ದು. ಸಚಿವ ಸ್ಥಾನಕ್ಕೆ ಹಿಂದೆ ರಾಜೀನಾಮೆಯನ್ನ ಕೊಡ್ತಾರಾ ಹಾಗಾದ್ರೆ ನಾಗೇಂದ್ರ ಅವರು ಅನ್ನೋದು ಪ್ರಶ್ನೆ ಎತ್ತಿರುವಂತದ್ದು. ರಾಜೀನಾಮೆಗೆ ಸೂಚಿಸಿದ ಹೈಕಮಾಂಡ್. ಈಗಾಗಲೇ ರಾಜೀನಾಮೆಯನ್ನ ಕೊಡ್ತಾರಾ ಬಿ ನಾಗೇಂದ್ರ ಅವರು ಅನ್ನೋದು ಪ್ರಶ್ನೆ ಎದ್ದಿದೆ. ನಾಗೇಂದ್ರ ರಾಜೀನಾಮೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ದೆಹಲಿಯಲ್ಲಿ ಸಿಎಂ ಡಿಕೆಶಿಗೆ ಹೈಕಮಾಂಡ್ ಕೂಡ ಸೂಚನೆಯನ್ನ ನೀಡಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಇಲ್ಲಿ ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಸಿಎಂ ಡಿಕೆಶಿಗೆ ಹೈಕಮಾಂಡ್ ಒಂದ್ ಕಡೆ ಸೂಚನೆಯನ್ನ ನೀಡಿದೆ. ವಾಲ್ಮೀಕಿ ಹಗರಣದ ಹೆಸರಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಕೇಳಿಬಂದಿತ್ತು. ಇನ್ನು ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷ ಪಕ್ಷದವರು ಕೂಡ ಹೋರಾಟವನ್ನ ಮಾಡಿದ್ರು, ಸದನದಲ್ಲಿ ಗದ್ದಲವನ್ನ ಮಾಡಿದ್ರು. ಇನ್ನು ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿರುವಂಥದ್ದು. ಸಚಿವ ಸ್ಥಾನವನ್ನ ಹೇಗೆ ಕೊಟ್ರಿ ಅನ್ನೋದು ಪ್ರಶ್ನೆ ಮಾಡಿ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಮುಂದಾಗಿತ್ತು. ಇದೇ ಬೆನ್ನಲ್ಲೇ ಈಗ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆಯಾ ಹಾಗಾದ್ರೆ ಬಿ ನಾಗೇಂದ್ರ ಅವರಿಗೆ ಅನ್ನೋ ಪ್ರಶ್ನೆ ಎದ್ದಿದೆ.